ನಂಬರ್ 7ರಲ್ಲೂ ಸಾಕ್ಷ್ಯ ಸಿಗಲಿದೆಯಾ? ಅಸ್ಥಿಪಂಜರದ ಭಾಗ ಕುರುಹು ಸಿಗಲಿದೆಯಾ ಅನ್ನೋದು ಒಂದು ಕುತೂಹಲ. 13 ಪಾಯಿಂಟ್ಗಳಲ್ಲಿ 6 ಪಾಯಿಂಟ್ಗಳ ಉತ್ಖನನ ಕಾರ್ಯ ಪೂರ್ಣ ಆಗಿದೆ. ಇನ್ನೂ 7 ಪಾಯಿಂಟ್ ಬಾಕಿ ಇದೆ. ಇವತ್ತು ಆತನ ಹೇಳಿಕೆಗೆ ಪುಷ್ಟೀಕರಿಸುವಂತಹ ಅಂಶ ಸಿಗುತ್ತಾ? 7ರಿಂದ 10 ಪಾಯಿಂಟ್ಗಳಲ್ಲಿ ಅಸ್ಥಿಪಂಜರದ ಭಾಗ ಸಿಗಬಹುದು ಅನ್ನುವಂತಹ ಒಂದು ವಾದ ಕೇಳಿ ಬರ್ತಾ ಇದೆ. ಬಟ್ ಎಲ್ಲಕ್ಕೂ ಉತ್ತರ ಉತ್ಖನನ ಕಾರ್ಯದಲ್ಲಿ ಸಿಗುವಂತಹ ಅಂಶಗಳ ಮೇಲೆ ಡಿಪೆಂಡ್ ಆಗಿದೆ. ಮೈನ್ಯೂಟ್ ಪಾರ್ಟಿಕಲ್ಸ್ ಕೂಡ ಎಲ್ಲೂ ಸಾಕ್ಷ್ಯನಾಶ ಆಗದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ಕೂಡ ಇದೆ. ಟ್ರಾನ್ಸ್ಪರೆಂಟ್ ಆಗಿ ಮಾಡಬೇಕು ಅಂತ FSL ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಒಂದು ಮೀಟಿಂಗ್ ಅನ್ನು ಮಾಡ್ತಾರೆ. ಇವತ್ತೇನು ಮಾಡ್ಬೋದು, ನಿನ್ನೆಗಿಂತ ಇವತ್ತೇನು ಬೆಟರ್ ಪರ್ಫಾರ್ಮ್ ಮಾಡ್ಬೋದು ಅನ್ನೋದನ್ನ ಕೂಡ ನೋಡ್ಕೊಂಡು ಬರ್ತಾರೆ. ಅವ್ರಿಗೆ ಸಾಥ್ ಕೊಡ್ತಾರೆ. ಅರಣ್ಯ ಇಲಾಖೆ ಸಿಬ್ಬಂದಿಗಳಿರ್ಬೋದು, ಕಾರ್ಮಿಕರಿರ್ಬೋದು, ಎಲ್ಲರೂ ಕೂಡ ಬರ್ತಾರೆ ನಿನ್ನೆ ಈ ಸ್ಪಾಟ್ಗೆ. ಈ ಸ್ಪಾಟ್ನ ವಿಜುವಲ್ಸ್ ಕೂಡ ನಮ್ಗೆ ಡೈರೆಕ್ಟಾಗಿ ಸಿಗುತ್ತೆ, ಹೆಚ್ಚಿನ ತೊಂದರೆ ತಗೊಳ್ಬೇಕಾಗಿಲ್ಲ. ನಿನ್ನೆ ಕೂಡ ನಮ್ಗೆ ಆಲ್ಮೋಸ್ಟ್ ಕೆಲವು ದೃಶ್ಯಾವಳಿಗಳು ಹಾಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಆಮೇಲೆ ಅಲ್ಲೊಂದು ಹಸಿರು ಹೊದಿಕೆಯನ್ನು ಹಾಕಿದ್ರು. ಇವತ್ತು ಒಂದು ವೇಳೆ ಇಲ್ಲಿ ಅಸ್ಥಿಪಂಜರ ಸಿಕ್ಕಿದ್ರೆ, ಅಸ್ಥಿಪಂಜರದ ಕುರುಹುಗಳು ಸಿಕ್ಕಿದ್ರೆ, ಮತ್ತಗೇನು ಹಸಿರು ಹೊದಿಕೆ ಹಾಕೋ ತನಕ ಅಲ್ಲಿ ಏನೇನು ಆಗ್ತಿದೆ ಅಂತ ಕ್ಲೀನಾಗಿ ನೋಡ್ಕೊಳ್ಬೋದು. ಇದೇ ಜಾಗ ಪಾಯಿಂಟ್ ನಂಬರ್ 7 ಎಲ್ಲರ ಕೇಂದ್ರ ಬಿಂದುವಾಗಿರೋದು. ಇಲ್ಲಿ ಮಣ್ಣಿನೊಳಗಿನಿಂದ ಮತ್ತೊಮ್ಮೆ ಅಸ್ಥಿಪಂಜರದ ಕುರುಹುಗಳು ಆಚೆ ಬರುತ್ತಾ ಅನ್ನೋದು ಪ್ರಶ್ನೆ. ಎಷ್ಟಡಿ ಆಳದಲ್ಲಿ ಬರುತ್ತೆ, ಬಂದರೆ ಮತ್ತು ಯಾವ ಸ್ಥಿತಿಯಲ್ಲಿ ಇರುತ್ತೆ, ಎಲ್ಲ ಕೂಡ ಒಂದು ಕುತೂಹಲಕಾರಿ ಅಂಶ. ಅಗೇನ್ ತನಿಖೆಯ ಭಾಗ ದೊಡ್ಡ ಸವಾಲು, ಟ್ರಿಕಿ ಇದೆ. ಕೆಲವೇ ಕ್ಷಣಗಳಲ್ಲಿ ನೇತ್ರಾವತಿ ನದಿ ತಟದಲ್ಲಿ ಶೋಧ ಕಾರ್ಯ ಮುಂದುವರಿಯುತ್ತೆ. ನೇತ್ರಾವತಿ ನದಿಯತ್ತ ಅನಾಮಿಕ ದೂರುದಾರನನ್ನ SIT ಅಧಿಕಾರಿಗಳು ಕರ್ಕೊಂಡು ಬರ್ತಾರೆ. ಬೆಳ್ತಂಗಡಿ SIT ಕಚೇರಿಯಿಂದ ಈ ಪಾಯಿಂಟ್ ನಂಬರ್ 7ಕ್ಕೆ ಸ್ವಲ್ಪ ಹೊತ್ತಲ್ಲೇ ಆಫೀಸರ್ಸ್ ರೀಚ್ ಆಗ್ತಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಈಗ ಸಿಕ್ಕಿರುವಂತಹ ಅಷ್ಟೂ ಸಾಕ್ಷ್ಯಗಳನ್ನು ಸೆಕ್ಯೂರ್ ಮಾಡೋ ಕೆಲಸವನ್ನ ಮಾಡಲಾಗಿದೆ. ಈಗ 7ನೇ ಪಾಯಿಂಟಿಂದ 13ನೇ ಪಾಯಿಂಟ್ ತನಕ ಒಂದು ಲೆಕ್ಕ. ಆಮೇಲೆ ಈತ ಹೇಳಿರೋ ಪಾಯಿಂಟ್ನಲ್ಲಿ ಈಗಾಗಲೇ ಸಿಕ್ಕಿರೋದ್ರಿಂದ ಮತ್ತಷ್ಟು ಪಾಯಿಂಟ್ಗಳನ್ನು ಗುರುತು ಮಾಡ್ತಾರೆ ಅನ್ನೋದು ಕುತೂಹಲ. ರೈಟ್, ಈ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ FSL ಎಕ್ಸ್ಪರ್ಟ್ ಆಗಿರುವಂತಹ GS ವೇಣು ಮಾಧವನ್ ಸರ್ ಮಾಹಿತಿ ಕೊಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು ಡೆಡ್ ಮ್ಯಾನ್ ಟೇಲ್ಸ್ ಅಂತ ನಾವು ಇದನ್ನು ಕರಿಬಹುದು ಅಂತ. ಸರ್, ಈಗ ಫ್ರೆಶ್ ಆಗಿರುವಂತಹ ಒಂದು ಕ್ರೈಮ್ ಸೀನ್ನಲ್ಲಿ ಸಿಗುವಂತಹ ಸಾಕ್ಷ್ಯಗಳು FSLಗೆ ಬೇರೆ ರೀತಿ, ಇದು 20-25 ವರ್ಷದ ಹಿಂದಿನ ಪ್ರಕರಣ ಅಂತ ದೂರುದಾರ ಹೇಳ್ತಾ ಇರೋದು ಮತ್ತು ಸಿಕ್ಕಿರುವಂತಹ ಸ್ಕೆಲಿಟನ್ ರಿಮೇಲ್ಸ್ ಹೇಳ್ತಾ ಇರೋದ್ರಿಂದ ಲಿಮಿಟೆಡ್ ಸೈಂಟಿಫಿಕ್ ಸಾಕ್ಷ್ಯಗಳು ಸಿಗುತ್ತೆ. ಸೊ ಮೇಜರ್ ಚಾಲೆಂಜಸ್ ಏನು, ಎಲ್ಲಿ ಸಾಕ್ಷಿಗಳು ಮಿಸ್ ಆದರೆ ಮಿಸ್ ಆಗ್ಬೋದು, ಆಮೇಲೆ ಏನೇನು ಹರ್ಡಲ್ಸ್ ಸಿಗುತ್ತೆ ಅಂತ FSL ಎಕ್ಸ್ಪರ್ಟ್ಸ್ಗೆ ಅಂತ? ಮೊದಲನೇದಾಗಿ ಈಗ ಸಿಕ್ಕಿರೋಂಥ ಅಸ್ಥಿಪಂಜರ ಅಂತಲೇ ಹೇಳ್ತೀನಿ ನಾನು ಅದನ್ನು. ಈ ಅಸ್ಥಿಪಂಜರ ಸಂಬಂಧಪಟ್ಟಂಗೆ ಉತ್ತರಗಳನ್ನ ತನಿಖಾಧಿಕಾರಿಗಳು ಮಾಡಬೇಕಾಗಿರೋದು ಬೇರೆ ಬೇರೆ ಆಯಾಮಗಳಲ್ಲಿ. ಅದರಲ್ಲಿ ಸಾಧ್ಯವಾದರೆ ರೇಸ್, ರಿಲಿಜನ್, ಸೆಕ್ಸು, ಏಜ್, ಇಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಕೊಂತ ಹೋಗ್ಬೇಕು ತನ್ನ ಇಡೀ ತನಿಖೆನಲ್ಲಿ. ಅದ್ರ ಜೊತೆಗೆ ರೇಸ್ ಗೊತ್ತಾಗುತ್ತೆ, ಏಜ್ ಗೊತ್ತಾಗುತ್ತೆ, ಸೆಕ್ಸ್ ಗೊತ್ತಾಗುತ್ತೆ, ರಿಲಿಜನ್ ಹೆಂಗ್ ಗೊತ್ತಾಗುತ್ತೆ ಸರ್? ಅಲ್ಲ, ಅದನ್ನೇ ನಾನು ಹೇಳ್ತಾ ಹೋಗ್ತಿರೋದು. ಈಗ ಅದು ಮಾನವಂದೋ ಅಥವಾ ಪ್ರಾಣಿದೋ ಇದ್ರ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ಲ ತನಿಖೆ ಭಾಗದಲ್ಲಿ. ಫಸ್ಟ್ ಹ್ಯೂಮನ್ ಸ್ಕೆಲಿಟನ್ ಅನ್ನೋದ್ರ ಬಗ್ಗೆ ಮೊದಲನೇ ಕ್ವಶನ್. ಇದು ಮೊದಲನೇ ಕ್ವಶನ್ಗೆ ಬೇಕಾಗಿರೋಂಥ ಉತ್ತರ. ಅದು ಮಾನವನದೇ ಆಗಿದ್ರೆ ನಾನು ಆಗಲೇ ಹೇಳಿದ್ನಲ್ಲ, ರೇಸ್, ರಿಲಿಜನ್, ಸೆಕ್ಸ್, ಏಜ್, ಈ ಥರದ್ದು ಪ್ರಶ್ನೆಗಳಿಗೆ ಉತ್ತರ ಕೊಂಡ್ಕೊಂತ ಹೋಗ್ಬೇಕು. ಅದ್ರ ಜೊತೆಗೆ ಈ ಅರೇಂಜ್ಮೆಂಟ್, ನಾನು ಅದಕ್ಕೆ ಹೇಳಿದೆ, ಅಸ್ಥಿಪಂಜರ ಸಿಕ್ಕ ಮಾತ್ರಕ್ಕೆ ಅದು ಮಾನವಂದು ಅಂತ ಹೇಳೋದಕ್ಕೂ ಮುಂಚೆ ಅರೇಂಜ್ಮೆಂಟ್ ಆಫ್ ಬೋನ್ ಸ್ಟ್ರಕ್ಚರ್ ಅಂತ ನಾವು ಹೇಳ್ತೀವಲ್ಲ, ಮಾನವಂದು ಇಡೀ ಅಸ್ಥಿಪಂಜರದ ಮೂಳೆಗಳ ಜೋಡಣೆ ಬೇರೆ ರೀತಿಯಲ್ಲಿರುತ್ತೆ, ಪ್ರಾಣಿಗಳದ್ದು ಬೇರೆ ರೀತಿಯಲ್ಲಿರುತ್ತೆ. ಆ ಥರ ಅದರದ್ದು ಸ್ವರೂಪದ ಮೇಲೆ, ಅದಕ್ಕಿರೋಂಥ ಗುಣಲಕ್ಷಣಗಳ ಮೇಲೆ ಈ ಮೊದಲನೇದಾಗಿ ಅಸ್ಥಿಪಂಜರಗಳನ್ನು ಗುರುತಿಸುವಂಥ ಕೆಲಸ ಯೂಶಲಿ ಆಗುತ್ತೆ. ಈಗ ತಾವು ಹೇಳಿದ್ರಿ 20-25 ವರ್ಷದ ಹಿಂದಿಂದು ಅಸ್ಥಿಪಂಜರದ ಸತ್ತೋಗಿದ್ದ ವ್ಯಕ್ತಿ ಹೇಳ್ತಾ ಇರೋಂಥ ಹೇಳಿಕೆ, ಅನಾಮಿಕ ವ್ಯಕ್ತಿ ಹೇಳ್ತಾರಂಥ ಹೇಳಿಕೆ ಮೇಲೆ 20-25 ವರ್ಷದ ಇದು ಇಡೀ ತನಿಖಾ ಪ್ರಪಂಚಕ್ಕೇ ಚಾಲೆಂಜ್ ಆಗಿರೋಂಥ ಒಂದು ವಿಷಯ. ಯಾಕೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ DVI ಅಂತ ಹೇಳ್ತೀವಿ, ಡಿಸಾಸ್ಟರ್ ವಿಕ್ಟಿಮ್ ಐಡೆಂಟಿಫಿಕೇಶನ್ ಅಂತ ಹೇಳಿ. ಡಿಸಾಸ್ಟರ್ ವಿಕ್ಟಿಮ್ ಐಡೆಂಟಿಫಿಕೇಶನಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿರೋಂಥ ಈ ಥರ ಸ್ಕೆಲಿಟನ್ಗಳು ದೊರಕ್ತದೆ. ಅದರಲ್ಲಿ ಡಿಸಾಸ್ಟರಿಂದನೇ ಸತ್ತೋಗಿರೋಂಥದ್ದು ಅಂತ ಹೇಳ್ಬಿಟ್ಟು, ಅದೊಂದು ಭೂಕಂಪ ಅಥವಾ ಈ ಥರ ನೈಸರ್ಗಿಕ ವಿಕೋಪಗಳಿಂದ ಸತ್ತಿರೋಂಥ ಸಂದರ್ಭಗಳಲ್ಲಿ ಸಾಮೂಹಿಕವಾಗಿ ಅದನ್ನು ಶವ ಸಂಸ್ಕಾರ ಮಾಡಿರೋಂಥ ಉದಾಹರಣೆ. ಈಗ ನಾವು ಮಾತಾಡ್ತಿರೋಂಥದ್ದು, ನಾವು ಚರ್ಚೆ ಮಾಡ್ತಾ ಇರೋಂಥದ್ದು ಕ್ರೈಮ್ ವಿಕ್ಟಿಮ್ ಐಡೆಂಟಿಫಿಕೇಶನ್. ಆ ವಿಕ್ಟಿಮ್ ಆಗೋದಕ್ಕೂ ಮುಂಚೆ ಯಾವುದೋ ಒಂದು ಅಪರಾಧಕ್ಕೆ ಬಲಿಯಾಗಿ ಆ ಒಂದು ವ್ಯಕ್ತಿಯ ಶವ ಸಂಸ್ಕಾರ ಮಾಡಿದ್ದಾರೆ ಅನ್ನೋ ಒಂದು ಕುತೂಹಲ ಈಗೆಲ್ಲ ಚರ್ಚೆನಲ್ಲಿ ನಡೀತಿರೋದು. ಆ ದೃಷ್ಟಿಯಿಂದ ನೋಡೋಂಥದ್ದಾಯಿತು ಅಂತಂದರೆ, ಇದಕ್ಕೆ ಸಂಬಂಧಪಟ್ಟಂಗೆ
ಫೊರೆನ್ಸಿಕ್ ಆಂಥ್ರೋಪಾಲಜಿಸ್ಟ್ ಅವಶ್ಯಕತೆ ಇದೆ, ಫೊರೆನ್ಸಿಕ್ ಓಡಿಯಂಟಾಲಜಿಸ್ಟ್ ಅವಶ್ಯಕತೆ ಇದೆ. ಅದ್ರ ಜೊತೆಗೆ ರೇಡಿಯಾಲಜಿನೂ ಸಹ ಇದಕ್ಕೆ ಭಾಳಷ್ಟು ಅವಕಾಶ ಮಾಡಿಕೊಡುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಸವಾಲನ್ನು ಎದುರಿಸಲಿಕ್ಕೆ ಇತ್ತೀಚಿನ ಅತ್ಯಾಧುನಿಕ ಉಪಕರಣಗಳ ಬಳಕೆ ಸಹ ಈ ಒಂದು ಸ್ಟಡಿಗೆ ಭಾಳಷ್ಟು ಅನುಕೂಲ ಮಾಡಿಕೊಡುತ್ತೆ. ಇದು ಉತ್ತರ ಬೇಗ ಸಿಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ಅಥವಾ ಸಿಗದೇ ಇರಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಇಟ್ಸ್ ಟೇಕ್ ಟೈಮ್. ಓಕೆ ಸರ್, ಈಗ ಆ ವ್ಯಕ್ತಿ ಹೇಳಿರುವ ದೂರಿನ ಆಧಾರದ ಮೇರೆಗೆ ನಾನು ಈ ಕ್ವೆಶ್ಚನ್ ಕೇಳ್ತಾ ಇದ್ದೀನಿ, ರೇಸ್ ಮಾಡ್ತಾ ಇದ್ದೀನಿ. ಆತ ಹೇಳ್ತಾನೆ ರೇಪ್ ಆ್ಯಂಡ್ ಮರ್ಡರ್ ಆಗಿರುವಂತಹ ಅನೇಕ ಹೆಣ್ಮಕ್ಳ ದೇಹವನ್ನು ನಾನೇ ಅಲ್ಲಿ ಹೂತಾಕಿದ್ದೀನಿ ಅಂತ, ಪೊಲೀಸರು ಸಾಥ್ ಕೊಟ್ಟರು ಅಂತ. ನಾನು ಸುಮಾರು ಜನ ಎಕ್ಸ್ಪರ್ಟ್ಸ್ ಹತ್ರ ಮಾತಾಡಿಸ್ತಾ ಇದ್ದೆ ಈಗಷ್ಟೇ. ಅವ್ರು ಹೇಳ್ತಾ ಇದ್ರು ಕೆಲವು ಸಲ ತೀರಾ ಕೊಳತ ಸ್ಥಿತಿಯಲ್ಲಿ ದೇಹ ಏನಾದರೂ ಇದ್ರೆ ಅದನ್ನು ನಾವು ಅಲ್ಲೇ ಸ್ಪಾಟಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿಬಿಟ್ಟು ಅಲ್ಲೇ ಹೂಳುವಂತಹ ಪ್ರಕ್ರಿಯೆ ಲೀಗಲಿ ಅದಾಗತ್ತೆ ಅಂತ. ಸೊ ರೇಪ್ ಆ್ಯಂಡ್ ಮರ್ಡರ್ ಆಗಿರುವಂತಹ ಪ್ರಕರಣಗಳಲ್ಲಿ ಸ್ಪಾಟ್ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಅವಕಾಶ ನಮ್ಮ ಕಾನೂನಲ್ಲಿ ಇದೆಯಾ, ಅಥವಾ ಅದನ್ನ ಅಗೇನ್ ಪೋಸ್ಟ್ ಮಾರ್ಟಮ್ ಮಾಡುವಂತಹ ಸೆಕ್ಷನ್ಗೆ ಅಥವಾ ಅದೇನೋ ಹಾಸ್ಪಿಟ್ಲಿಗೆ ತಗೊಂಡು ಹೋಗ್ಲೇಬೇಕಾ, ಮ್ಯಾಂಡೇಟ್ರಿನ? ಅದೊಂದು ಕನ್ಫ್ಯೂಷನ್ ಅನ್ನು ದೂರ ಮಾಡಿಬಿಡಿ. ಇದಕ್ಕೆ ಸಂಬಂಧಪಟ್ಟಂಗೆ ಕಾನೂನಿನಲ್ಲಿ ಅವಕಾಶ ಇರೋಂಥದ್ದು ಹಾಸ್ಪಿಟಲ್ಗಳಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಬೇಕು, ಅದು ಸೂರ್ಯನ ಬೆಳಕಿನಲ್ಲಿ ಅನ್ನೋ ಒಂದು ಕಾನೂನಿದೆ. ಅದನ್ನು ಹೊರತುಪಡಿಸಿ ವಿಭಾಗೀಯ ಅಧಿಕಾರಿಗಳು, ಡೆಪ್ಟಿ ಕಮಿಷನರು ಅಥವಾ ಅಸಿಸ್ಟೆಂಟ್ ಕಮಿಷನರ್ಗಳು ಅವ್ರ ಪರವಾನಗಿ ಮೇಲೆ ಅದನ್ನು ಬಾಡಿನ ಲಿಫ್ಟೇ ಮಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ವಿಶೇಷ ಪ್ರಕರಣ ಅಂತ ತಗೊಂಡು ಅದನ್ನು ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಅವಕಾಶ ಇದೆ. ಓಕೆ, ಸೊ ಅಲ್ಲಿಗೆ ರೇಪ್ ಆ್ಯಂಡ್ ಮರ್ಡರ್ ಆಗಿರುವಂತಹ ಕುರುಹುಗಳಿದ್ರೆ ಅದನ್ನ ಅಲ್ಲೇ ಸ್ಪಾಟಲ್ಲಿ ಯಾವತ್ತೂ ಪೋಸ್ಟ್ ಮಾರ್ಟಮ್ ಮಾಡೋಕ್ಕಾಗಲ್ಲ, ಅದನ್ನ ಹಾಸ್ಪಿಟ್ಲಿಗೆ ತರಲೇಬೇಕು ಅಂತ ಹೇಳಿದ್ರಿ. ಮ್ಯಾಂಡೇಟ್ರಿ ಅಲ್ವಾ ಅದು? ಹೌದೌದು, ಕಡ್ಡಾಯ. ಓಕೆ, ನನ್ನ ನೆಕ್ಸ್ಟ್ ಕ್ವೆಶ್ಚನ್ ಸರ್. ಈಗ ಸಾಮಾನ್ಯವಾಗಿ ನಾವು ಮೆಟಾಲಿಕ್ ಆಬ್ಜೆಕ್ಟ್ಸ್ ಮೂಲಕ ಕೊಲ್ಲಲ್ಪಟ್ಟರು 11 ವರ್ಷದ ಹಿಂದೆನೇ ಆತನನ್ನ ಸಾಯಿಸಲಾಯಿತು, 14 ವರ್ಷದ ಹಿಂದೆನೇ ಆತನನ್ನ ಸಾಯಿಸಲಾಯಿತು ಅಂತ ಕರಾರುವಕ್ಕಾಗಿ ಹೇಳುವಂತಹ ಟೆಕ್ನಾಲಜಿ ಭಾರತದಲ್ಲಿ ಇದೆಯಾ? ಸ್ಕಲ್ ಇಂಪೋಸಿಷನ್ ಕಾರ್ಬನ್ ಡೇಟಿಂಗ್ ಟೆಸ್ಟ್ ಅಂತ ಹೇಳಿ ಒರಿಸ್ಸಾದ ಭುವನೇಶ್ವರದಲ್ಲಿ ಒಂದು ಲ್ಯಾಬೊರೇಟರಿ ಇದೆ. ಆ ಬೇಸ್ ಮೇಲೆ ಅಂದಾಜು ಅಂತಾನೆ ನಾವು ಹೇಳ್ತೀವಿ. ಅದನ್ನು ಕರಾರುವಕ್ಕಾಗಿ ಇಷ್ಟೇ ತಿಂಗಳಾಯ್ತು, ಇಷ್ಟೇ ವರ್ಷ ಆಯಿತು, ಇಷ್ಟೇ ದಿವಸ ಆಯಿತು ಅಂತ ಹೇಳಲಿಕ್ಕೆ ಆಗಲಿದ್ರು ಈ ಹೇಳಿಕೆಗಳನ್ನು ಆಧರಿಸಿ ಮ್ಯಾಚ್ ಮಾಡಲಿಕ್ಕೆ ಒಂದು ಅವಕಾಶ ಅದು ಭುವನೇಶ್ವರದಲ್ಲಿ ಒಂದು ಕಾರ್ಬನ್ ಡೇಟಿಂಗ್ ಟೆಸ್ಟ್ ಅಂತ ಹೇಳಿ ಲ್ಯಾಬೊರೇಟರಿ. ಈಗ ನೀವು ಸುಮಾರು ಕೇಸಸ್ ಅಲ್ಲಿ ನೋಡಿರ್ತೀರಿ, ಸುಮಾರು ಕೇಸಸ್ ಅಲ್ಲಿ ಈ ತರ ಕೊಲೆ ಮಾಡಿ ಒಂದು 10 ವರ್ಷದ ನಂತರ ಅಸ್ಥಿಪಂಜರ ಪತ್ತೆ ಆಗಿರೋದು, ಅಲ್ಲಿ ಕನ್ವಿಕ್ಷನ್ ಆಗಿರೋದು ನೋಡಿರ್ತೀರಿ. ಬಟ್ ಅಲ್ಲಿ ಕಂಪ್ಲೇನೆಂಟ್ ಅಟ್ಲೀಸ್ಟ್ ಇರ್ತಾರೆ, ಇವ್ರು ಮಿಸ್ಸಿಂಗ್ ಆಗಿದ್ರು ಅಂತ ಕಂಪ್ಲೇನೆಂಟ್ ಅಟ್ಲೀಸ್ಟ್ ಇರ್ತಾರೆ, ಆ ಮೂಲಕ ಆ ಪ್ರಕರಣ ಮುಂದಕ್ಕೆ ಹೋಗುತ್ತೆ. ಇಲ್ಲಿ ಯಾವುದೇ ಕಂಪ್ಲೇನೆಂಟ್ ಇಲ್ಲ. ಸೊ ಇಂಥ ಕೇಸ್ಗಳನ್ನ ಟ್ರೇಸ್ ಮಾಡಿರುವ, ಸಿಮಿಲರ್ ಕೇಸ್ಗಳನ್ನ ಟ್ರೇಸ್ ಮಾಡಿರುವ ಕೇಸಸ್ ನಮ್ಮ ಮುಂದೆ ಇದೆಯಾ? ಆ ಥರದ್ದು ಯಾವ್ದಾದ್ರು ಎಕ್ಸಾಂಪಲ್ಸ್ ಕೊಡ್ಬೋದಾ ನೀವು? ಮಿಸ್ಸಿಂಗ್ ಆಗಿರೋಂಥ ಇನ್ಸಿಡೆಂಟ್ಸ್ಗಳು ಇಡೀ ಕರ್ನಾಟಕದಾದ್ಯಂತ ಅಥವಾ ಆ ಒಂದು ಕ್ಷೇತ್ರಕ್ಕೆ ಬರೋಂಥ ಭಾರತದಾದ್ಯಂತ ಭಕ್ತಾದಿಗಳಲ್ಲಿ ಸಂಬಂಧಪಟ್ಟಂಗೆ ಯಾರಾದರೂ ಹೋಗಿ ಮಿಸ್ ಆಗಿರೋಂಥದ್ದು, ಕಾಣೆ ಆಗಿರೋಂಥ ಪ್ರಕರಣಗಳೇನಾದರೂ ಇದ್ದರೆ ಅವನ್ನೆಲ್ಲ ಮೊದಲನೇದಾಗಿ ತನಿಖಾಧಿಕಾರಿ ಕಲೆ ಹಾಕಬೇಕಾಗಿರುತ್ತೆ. ಆ ಕಲೆ ಹಾಕಿದ ಮೇಲೆ ಈ ಥರದ್ದೇನೋ ನಾವು ಈಗ ಅಸ್ಥಿಪಂಜರದ ಪರೀಕ್ಷೆಗಳಿಗೆ ಒಳಪಡಿಸ್ತಿದ್ದೀವಲ್ಲ, ಅದು DNA ಅನಾಲಿಸಿಸ್ಗೆ ಏನಾದರೂ ಮ್ಯಾಚ್ ಆಗುತ್ತೋ ಅದ್ರ ಬಗ್ಗೆ ಮಾಡಬೇಕಾಗುತ್ತೆ. ಅದು ಮುಖ್ಯವಾಗಿ ವ್ಯಕ್ತಿ ಬದುಕಿಲ್ಲನೋ ಅಥವಾ ಕಾಣೆ ಆಗಿದ್ದಾನೋ ಅನ್ನೋದ್ರ ಬಗ್ಗೆ ಎಲ್ಲಾದ್ರೂ ದೂರ ದಾಖಲಾಗಿರ್ಬೇಕಲ್ಲ. ಕರೆಕ್ಟ್. ಆ ದಾಖಲಾಗದೆ ಹೋದ್ರೆ ಪೊಲೀಸ್ ಇಲಾಖೆ ಗೊತ್ತಾಗೋದಾದ್ರೂ ಹೆಂಗೆ? ರೈಟ್ ಸರ್, ರೈಟ್. ಥ್ಯಾಂಕ್ ಯು. ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆಗೆ ಮುಖ್ಯವಾಗಿರೋ ಅಂಶ ಏನಂತ ಹೇಳಿದ್ರೆ, ಸಹಜವಾಗಿ ಮುಗಿಸ್ಬಿಡಿ ಸರ್, ಮುಗಿಸ್ಬಿಡಿ. ಹೇಳಿ ಸರ್, ಹೇಳಿ, ಕಂಟಿನ್ಯೂ ಮಾಡಿ ಸರ್. ಹಲೋ, ಕಂಟಿನ್ಯೂ ಮಾಡಿ ಸರ್, ಕೇಳಿಸ್ತಾ ಇದೆ. ಈಗ ಮುಖ್ಯವಾಗಿ ಪೊಲೀಸರ ಪ್ರವೇಶ ಯಾವಾಗ ಆಗುತ್ತೆ ಅಂತ ಹೇಳಿದರೆ, ಯಾವುದೇ ಹುಟ್ಟು ಸಹಜವಾಗಾದರೆ ಪೊಲೀಸ್ ಬರಲ್ಲ, ಯಾವುದೇ ಸಾವು ಸಹಜವಾಗಾದರೂ ಪೊಲೀಸ್ ಬರಲ್ಲ. ಯಾವಾಗ ಹುಟ್ಟು ಅಥವಾ ಸಾವು ಅಸಹಜವಾಗಿರುತ್ತೋ ಆಗ ಪೊಲೀಸ್ ಬರುತ್ತೆ. ಇಲ್ಲಾಗ್ತಿರೋಂಥ ಒಂದು ಬೆಳವಣಿಗೆನೂ ಅದನ್ನೇ. ಯಾವ ವ್ಯಕ್ತಿ ತಮ್ಮ ಸಂಬಂಧಿಕರು ಅಥವಾ ತಮ್ಮ ಆತ್ಮೀಯರು ಇಲ್ಲ ಮಿಸ್ ಆಗಿದ್ದಾನೆ ಅಂತ ಹೇಳಿದಾಗ ಪೊಲೀಸ್ ಇಲಾಖೆ ತನಿಖೆ ಮಾಡಬೇಕಾಗಿರುತ್ತೆ. ಅಥವಾ ಆ ವ್ಯಕ್ತಿ ಅಸಹಜವಾದಂಥ ರೀತಿಯಲ್ಲಿ ಮರಣ ಹೊಂದಿದ್ದಾನೆ ಅಂತ ಹೇಳಿದಾಗಲೂ ಸಹ ಪೊಲೀಸ್ ಇಲಾಖೆ ನೆರವಿಗೆ ಬರಬೇಕಾಗಿತ್ತು. ಈ ಸಂಬಂಧಪಟ್ಟಂಗೆ ಇಷ್ಟು ವರ್ಷಗಳ ಮಧ್ಯ 22 ವರ್ಷದಿಂದನೂ ಯಾವ ತನಿಖೆ ಆಗದೇ ಇಲ್ಲ ಅಂತ ಹೇಳಲಿಕ್ಕೆ ಅದಕ್ಕೆ ಕಾರಣ ದೂರುದಾರ ಇಲ್ಲ ಅಂತಲೇ ಅರ್ಥ. ಅಥವಾ ಈ ಅನಾಮಿಕ ವ್ಯಕ್ತಿ ಮಾತಾಡೋಂಥ ಅರ್ಥದಲ್ಲಿ ಮತ್ತೇನಾದ್ರೂ ಒಳಾರ್ಥಗಳಿದಾವೋ ಅದನ್ನು ಮತ್ತೆ ತನಿಖೆಯಿಂದನೇ ಗೊತ್ತಾಗಬೇಕಾಗಿದೆ ಆ ವಿಷಯಕ್ಕೆ ಸಂಬಂಧಪಟ್ಟ
ರೈಟ್ ಸರ್, ರೈಟ್. ಥ್ಯಾಂಕ್ ಯು ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ. ಸೊ ಗಮನಿಸ್ತಾ ಇದ್ರೆ FSL ಎಕ್ಸ್ಪರ್ಟ್ಸ್ ಏನು ಹೇಳ್ತಾ ಇದ್ರು ಅಂತ, ಸುಮಾರು ಜನ ಎಕ್ಸ್ಪರ್ಟ್ಸ್ ಅನ್ನು ಮಾತಾಡ್ಸಿದ್ವಿ. ಟ್ರಿಕಿ ಇದೆ ಇಡೀ ಕೇಸನ್ನು ಹೇಗೆ ಭೇದಿಸ್ತಾರೆ ಅನ್ನೋದು ಒಂದು ಪ್ರಶ್ನೆ.